ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಂತೂ ಮೀಶೋದಲ್ಲಿ ತರಿಸಿರೋ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವತ್ತು ನಾನು ಹಾಕಿರೋ ಡ್ರೆಸ್ ಆಗಿರ್ಬೋದು ಅಂಡ್ ಲೆಹೆಂಗಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಲೆಹೆಂಗಾ ತೋರಿಸ್ತೀನಿ ಅಂದ್ಬಿಟ್ಟು. ನೆಕ್ಸ್ಟ್ ಸ್ಯಾರಿ, ಪಾರ್ಟಿ ವೇರ್ಗೆ ಸ್ಯಾರಿ ತೋರಿಸಿ ಅನಿತಾ ಮೀಶೋದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ಅದೇ ರೀತಿ ಒಂದು ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ತರಿಸಿದೀನಿ. ನನಗಂತೂ ಫುಲ್ ಕ್ಯೂರಿಯಾಸಿಟಿ ಈ ಸ್ಯಾರಿ ಹಿಂಗಿರ್ಬೋದು ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಮಕ್ಕಳು ಡ್ರೆಸ್ ಕೂಡ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಡ್ರೆಸ್ ತೋರಿಸಿ ಅನಿತಾ ಅಂತ ಕೇಳ್ತೀರಾ ಅಲ್ವಾ. ಅಂಡ್ ಇವತ್ತು ಏನೇನೆಲ್ಲ ತೋರಿಸ್ತಾ ಇದ್ದೀನಿ, ನಂದು ಮೀಶೋದಲ್ಲಿ ತಗೊಂಡಿರುವಂತ ಡ್ರೆಸ್, ಸ್ಯಾರಿ, ಲೆಹೆಂಗಾ, ಅದೆಲ್ಲರದು ಕೂಡ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಕೂಡ ಪರ್ಚೇಸ್ ಮಾಡಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ FB ನಲ್ಲಿ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಈಗ ಮೊದಲನೇದಾಗಿ ಇದೆಲ್ಲ ಓಪನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾನು ಹಾಕಿರೋ ಡ್ರೆಸ್ ನ ತೋರಿಸ್ಬಿಡ್ತೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲರ್ ಅಂತೂ. ಓಕೆನಾ? ಸೊ ನೋಡ್ತಾ ಇದ್ರೇನೆ ಇದೊಂಥರ ಮಲ್ಟಿ ಕಲರ್ ಡ್ರೆಸ್ ಸಕ್ಕದಾಗಿದೆ. ಬಟ್ ಲೆಂತ್ ಈ ಮೀಶೋದವ್ರಿಗೆ ಇನ್ನೊಂದು ಚೂರ್ ಬಟ್ಟೆ ಕೊಡಕ್ ಆಗಲ್ವೇನಪ್ಪ. ಇಲ್ಲಿ ನೋಡ್ರಿ, ಇಲ್ಲಿವರೆಗೂ ಕೊಡ್ತಾರ. ಚೆನ್ನಾಗಿದೆ. ಪ್ಯಾಂಟ್ ಹಾಕಿಲ್ಲ ನಾನಿಲ್ಲ. ಆಕ್ಚುಲಿ ಪ್ಯಾಂಟ್ ಹಾಕಿದ್ರೆ ಲೆಗಿನ್ಸ್ ನ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು 2 ಪೀಸ್ ಬರುತ್ತೆ, ವೇಲು ಮತ್ತೆ ಟಾಪ್, ಪ್ಯಾಂಟ್ ಬರೋದಿಲ್ಲ. ಸೊ ನಾವು ಕೊಡೋ ಕಡಿಮೆ ದುಡ್ಡಿಗೆ ಅವ್ರಿಗೆ ಎಷ್ಟು ಕೊಡ್ತಾರೆ. ಬಟ್ ನಾನ್ ಬೈಕೊಡೋದಂಗೆ ಅಲ್ಲ ಕಣ್ರಿ. ಇನ್ನೊಂದ್ ಚೂರ್ ಉದ್ದ ಕೊಟ್ಟಿದ್ರೆ ನನ್ಗೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸೋದು ಅಂತ ಹೇಳ್ತೀನಿ ನಮ್ಮ ಮನೆಯವ್ರಿಗೆ. ಸೊ ನಾನು ಸ್ವಲ್ಪ ಉದ್ದ ಜಾಸ್ತಿನೇ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಇಷ್ಟಿದ್ರು ಚೆನ್ನಾಗಿದೆ, ಉದ್ದ ಕೊಟ್ಟಿದ್ರು ಚೆನ್ನಾಗಿ ಕಾಣಿಸೋದು. ಒಂಚೂರೇ ಚೂರು ಟೈಟ್ ಆಗ್ತೈತೆ ನನ್ಗೆ, ಹಂಗಂತ ಫೀಲ್ ಆಗ್ತೈತೆ. ಇಲ್ಲಿ ಒಂಚೂರು ಟೈಟ್ ಆಗ್ತಾ ಇದೆಯಲ್ಲ ಬಾಡಿ ಹತ್ರ ಅಂತ ಅನ್ಬಿಟ್ಟು. ಬಟ್ ಸಖತ್ತಾಗಿದೆ, ಹಾಕೋಬಹುದು. ಸೊ ಸ್ಲೀವ್ ನೋಡಿ ಇಲ್ಲಿವರೆಗೂ ಬರುತ್ತೆ. ಕಲರ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ವೇಲ್ ನೋಡಿ, ಸೈಡ್ ಅಲ್ಲಿ ಎಂತದಪ್ಪ ಇದು ಲೇಸ್ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಫ್ರಂಟ್ ನೋಡಿ ಈ ತರ ಇದೆ ನೋಡಿ, ಈ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರಲ್ಲಿ ನಿಮಗೆ ಕಲರ್ ಆಪ್ಷನ್ ಸಿಗ್ಬಹುದು, ಬೇರೆ ಬೇರೆ ಕಲರ್ಸ್ ಇದಾವೆ. ಇದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ. ಖಂಡಿತ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ. ಅಂಡ್ ಇವಾಗ ಪ್ರೈಸ್ ಹೇಳ್ಬಿಡ್ತೀನಿ. ಒಂದ್ಸತಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅನ್ಬಿಟ್ಟು. ಅಂಡ್ ಇದು ಲೈನಿಂಗ್ ಕೇಳ್ತೀರಲ್ವಾ ನೀವು, ಲೈನಿಂಗ್ ಕೂಡ ಇದೆ ಡ್ರೆಸ್ಗೆ. ಡ್ರೆಸ್ ಪ್ರೈಸ್ ಬಂದು 557 ರೂಪಾಯಿ. ಸೂಪರ್ ಆಗಿದೆ. 557 ರೂಪಾಯಿಗೆ ಆಫೀಸ್ ವೇರ್ಗೆ, ಫಂಕ್ಷನ್ ವೇರ್ಗೆ ನೀವು ಎಲ್ಲಾದ್ರೂ ಹಾಕೊಳ್ಳಿ, ಅಷ್ಟು ಚೆನ್ನಾಗಿದೆ. ಲೈನಿಂಗ್ ಕೂಡ ನೋಡಿ, ಈ ಡ್ರೆಸ್ ಎಷ್ಟು ಇದೆಯೋ ಅದೇ ರೀತಿ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಬಟ್ ರೆಡ್ ಕಲರ್ ಅಲ್ಲಿ ಇನ್ನೊಂದು ಡ್ರೆಸ್ ಇದೆ, ಇದು ಇದೇ ತರದ್ದು, ಅದು ನನ್ನ ಹತ್ರ ಇದೆ. ಅದಕ್ಕಿಂತ ಬಟ್ ಈ ಕಲರ್ ಚೆನ್ನಾಗಿದೆ ನನ್ಗೆ ಯಾಕೋನೋ. ಸೊ ಇದೊಂಥರ ರೇರ್ ಕಲರ್, ಅಷ್ಟು ಚಂದ ಕಾಣಿಸ್ತಾ ಇದೆ. 100 ಔಟ್ ಆಫ್ 100 ಕೊಡ್ತೀನಿ. ಕ್ವಾಲಿಟಿ ಬಗ್ಗೆ ಅಂತೂ ಕಾಂಪ್ರಮೈಸೇ ಇಲ್ಲ. ಯೋಚನೆ ಮಾಡಬೇಡಿ, ಬಂದಾಗ ಹೆಂಗ್ ಬರುತ್ತೋ ಅಂದ್ಬಿಟ್ಟು. ಸಖತ್ತಾಗಿದೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ, ಸರಿನಾ? ಸೊ ಈಗ ಪಟಾಪಟ್ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಏನ್ ಮಾಡೋಣ, ಲೆಹಂಗಕ್ಕೆ ಮೂವ್ ಆಗ್ಬಿಡೋಣ. ಓಕೆನಾ? ಆಮೇಲೆ ಸ್ಯಾರಿ ಹಾಕಿ ತೋರಿಸ್ತೀನಿ. ಸೊ ಲೆಹಂಗಾ ಕೂಡ ಗ್ರೀನ್ ಕಲರ್ ಅಲ್ಲೇ ನಾನು ತರಿಸಿದೀನಿ. ಫ್ರೆಂಡ್ಸ್ ನೋಡಿ, ಓಪನ್ ಮಾಡಿದೀನಿ. ಎಷ್ಟು ಚಂದ ಇದೆ ಅಂದ್ರೆ ಇದು ಲೆಹಂಗಾ, ಮಸ್ತ್ ಇದೆ ಗೊತ್ತಾ. ಈ ಕಲರ್ ಕಾಂಬಿನೇಷನ್ ಅಂತೂ ಇನ್ನೂ ಚಂದ ಇದೆ. ಸೊ ಗ್ರೀನ್ ಕಲರ್ ತಗೊಂಡಿದ್ದೀನಿ, ಒಂಥರ ಪಿಸ್ತಾ ಗ್ರೀನು, ಮಸ್ತ್ ಇದೆ. ಇಲ್ಲಿ ನೋಡಿ ಹಾಕಿ ತೋರಿಸ್ತೀನಿ. ನಿಜವಾಗ್ಲೂ ಕಲರ್ ಎಷ್ಟು ಚಂದ ಇದೆ ಗೊತ್ತಾ. ಅಂಡ್ ಎಷ್ಟು ದಪ್ಪ ಇದ್ರೂ ಕೂಡ ಆಗತ್ತೆ, ಎಷ್ಟು ಸಣ್ಣ ಇದ್ರೂ ಆಗತ್ತೆ. ಇದು ಸೆಮಿ ಸ್ಟಿಚ್ಡ್ ಬರುತ್ತೆ. ಓಕೆನಾ? ಸೆಮಿ ಸ್ಟಿಚ್ಡಾ? ಸೆಮಿ ಸ್ಟಿಚ್ಡ್ ಇದು. ಅಂದ್ರೆ ಸ್ವಲ್ಪ ಹೊಲ್ದಿದ್ದಾರೆ. ಜಸ್ಟ್ ಈ ತರ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀಟಾಗಿ ನಾನ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಮುಗೀತು. ನೋಡಿ ಈ ರೀತಿ ಇದೆ. ಸೊ ಯಾರ್ಯಾರೆಲ್ಲ ಲೆಹೆಂಗಾ ಕೇಳ್ತಾ ಇದ್ರಿ ಅವ್ರಿಗೆ ಒಂದು ಒಳ್ಳೆ ಲೆಹೆಂಗಾ ತೋರಿಸಿದೀನಿ. ಇದ್ರಲ್ಲೂ ಕಲರ್ ಆಪ್ಷನ್ಸ್ ಇದೆ. ಪಿಂಕ್ ಇದೆ, ಪರ್ಪಲ್ ಇದೆ, ಈ ರೀತಿ ಪಿಸ್ತಾ ಗ್ರೀನ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ನನ್ಗಂತೂ ಈ ಕಲರ್ ತುಂಬಾ ಡೀಸೆಂಟ್ ಆಗಿ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಅನಿಸ್ತು, ಹಂಗಾಗಿ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ವೇಲ್ ಬರುತ್ತೆ. ವೇಲ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ನೋಡಿ ನೋಡಿ ಎಷ್ಟು ಉದ್ದ ಕೊಟ್ಟಿದ್ದಾರೆ. ಲೆಹೆಂಗಾಗಿ ಈ ರೀತಿ ಉದ್ದ ಇದ್ರೇನೆ ಚಂದ ವೇಲ್ಗಳು. ನೋಡಿ ಎಷ್ಟು ಚಂದ ಉಂಟಲ್ಲ. ಮೈ ಗಾಡ್, ಸ್ಯಾರಿನೇ ಉಡ್ಕೋಬಹುದಪ್ಪ, ಅಷ್ಟು ಚಂದ ಇದೆ. ಮುಂದೆನೂ ಅಷ್ಟೇ ಉದ್ದ ಇದೆ, ಹಿಂದೆನೂ ಅಷ್ಟೇ ಉದ್ದ ಇದೆ. ಇಲ್ಲಿ ನಿಜವಾಗ್ಲೂ ಅಂಗಡಿಗಳಲ್ಲೆಲ್ಲ ತರ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೂ ಈ ತರ ಲೆಹೆಂಗಾಗಳಿಗೆ ಒಂದು 2000 ರೂಪಾಯಿ ಅಥವಾ 2500 ರೂಪಾಯಿ ಆದ್ರೂ ಹೇಳ್ತಾರೆ. ಇಲ್ಲ ಒಂಚೂರು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ತೀವಿ ಅಂದ್ರೆ ಅವರು ಅಂಗಡಿ ಬಾಡಿಗೆ ಎಲ್ಲ ಸೇರಿಸ್ಬಿಟ್ಟು ಒಂದು 3000 ರೂಪಾಯಿ ಹೇಳ್ತಾರೆ. ಇನ್ನು ಹೊಲಿಯೋದಕ್ಕೆ 1000. ಒಂದ್ ಲೆಹೆಂಗಾ ಈ ರೀತಿ ಹೊಲಿಸ್ತೀವಿ ಅಂದ್ರೆ 4,000 ರಿಂದ 5,000 ರೂಪಾಯಿ ಖರ್ಚು ಬರುತ್ತೆ. ಆರಾಮಾಗಿ ಮೀಶೋದಲ್ಲಿ ತಡಿ ಮಗಳೇ, ಆರಾಮಾಗಿ ಮೀಶೋದಲ್ಲಿ ತಗೊಂಡ್ಬಿಟ್ಟು ಒಂದು 900-950 ರೂಪಾಯಿಗೆ ಇನ್ನೇನು ಒಂದು 800-900 ರೂಪಾಯಿ ಕೊಟ್ರು ಹೊಲ್ಕೊಡ್ತಾರೆ. ನನಗೇನು ಒಂದು 2000ದೊಳಗೆ ಈ ಲೆಹೆಂಗಾ ರೆಡಿಯಾಗಿ ಹೋಗ್ಬಿಡತ್ತೆ. ಪ್ರೈಸ್ ಬಂದು ಈಗ ಹೇಳ್ದೆ ಅಲ್ವಾ, 950 ರೂಪಾಯಿ ಇದೆ. ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಡಿಸೈನ್ ನೋಡಿ, ಇದು ಫ್ರಂಟ್ ಬರುತ್ತೆ. ಆಕ್ಚುಲಿ ಇದಕ್ಕೆ ಲೈನಿಂಗ್ ಇದೆ, ನಾನು ಇಲ್ಲಿ ಲೈನಿಂಗ್ ರಿಮೂವ್ ಮಾಡಿದ್ದೀನಿ. ನೋಡಿ ಇದು ಸ್ಯಾಟಿನ್ ಸಿಲ್ಕ್ ಮೆಟೀರಿಯಲ್ ಬರುತ್ತೆ ನೋಡಿ, ಆ ತರ ಶೈನಿಂಗ್ ಅಲ್ಲಿ ಇದೆ. ಒಳಗಡೆ ಲೈನಿಂಗ್ ಸಕ್ಕತ್ತಾಗಿದೆ. ಇದಕ್ಕೆ ಮೇಲ್ಗಡೆ ಟಾಪಿಗೆ ಲೈನಿಂಗ್ ಕೊಟ್ಟಿರೋದು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನು. ಏನೋ ಒಂಥರ ನೋಡಿ,
ಈ ತರ ಇದೆ ಫ್ರಂಟು, ನೋಡಿದ್ದೀರಾ ಅನ್ಕೋತೀನಿ. ಅಂಡ್ ಇಲ್ಲಿ ಸೊಂಟದ ಹತ್ರ ಪಟ್ಟಿ ನೋಡಿ ಈ ತರ ಕೊಟ್ಟಿದ್ದಾರೆ. ಒಟ್ಟಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಲೆಹೆಂಗಾ ಸ್ಟಿಚ್ ಮಾಡಿಸ್ಕೋಬೇಕು, ನಿಮ್ಮ ಮನೇಲಿ ಯಾವ್ದಾದ್ರು ಫಂಕ್ಷನ್ಸ್ ಗಳಿಗೆ ಸ್ಯಾರಿ ಉಟ್ಟು ಬೇಜಾರಾಗಿದೆ ಅಂತ ಅಂದವರು ಖಂಡಿತ ತಗೊಳ್ಳಿ. ನಾನು ಕೂಡ ಅದಕ್ಕೋಸ್ಕರನೇ ತಗೊಂಡಿದ್ದೀನಿ, ಲೆಹೆಂಗಾ ಎಲ್ಲ ವೇರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ರಲ್ಲೂ ನಮ್ಗಿಂತ ಇನ್ನು ಸಣ್ಣ ಇರ್ತಿರಲ್ಲ ಅವ್ರಿಗಂತೂ ಸಕ್ಕದಾಗಿ ಕಾಣಿಸ್ತವೆ. 950 ರೂಪಾಯಿಗೆ ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ವರ್ತ್ ಇದೆ. ಸೊ ಎಲ್ಲೂ ಸಿಗಲ್ಲ ಈ ರೀತಿ ಮೆಟೀರಿಯಲ್. ಎಷ್ಟು ಚಂದ ಇದೆ ಗೊತ್ತಾ, ಕ್ವಾಲಿಟಿ ಮಸ್ತ್ ಇದೆ. ನಿಜವಾಗ್ಲೂ ಹೇಳ್ತೀನಿ, ಇದಕ್ಕೊಂದು 2,500 ಕೊಟ್ರಿ ಅಂದ್ರೂ ನಂಬಲ್ಲ. ಇಲ್ಲ ಇನ್ನು ಕಾಸ್ಟ್ಲಿ ಅಂತಾರೆ ಜನಗಳು, ಅಷ್ಟು ಚೆನ್ನಾಗಿದೆ. ಸೊ ಖಂಡಿತ ತಗೊಳ್ಳಿ. ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸರಿನಾ? ಸೊ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ಬೇಕು. ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ. ಈಗ ಓಪನ್ ಮಾಡ್ತೀನಿ, ಓಪನ್ ಮಾಡಿ ವೇರ್ ಮಾಡ್ಬಿಟ್ಟು ತೋರಿಸ್ಬಿಡ್ತೀನಿ. ಈ ರೀತಿ ಫ್ರೆಂಡ್ಸ್ ನೋಡಿ, ಸ್ಯಾರಿ ವೇರ್ ಮಾಡಿದೀನಿ. ಇದು ಸಕ್ಕತ್ತಾದ್ರೆ ಸಖತ್ತಾಗಿದೆ. ಸೊ ಒಂಥರ ಬೇಬಿ ಪಿಂಕ್ ಕಲರ್ ಇದೆ. ಎಷ್ಟು ಚಂದ ಇದೆ ಅಂದ್ರೆ, ಈ ನರ್ಗಿ ನೋಡಿ ಎಷ್ಟು ಚಂದ ಕೂರ್ತಾ ಇದೆ. ಇದು ಪರ್ಲ್ ಮುತ್ತುಗಳು ಬರುತ್ತಲ್ವಾ, ಅದ್ರಲ್ಲಿ ಕೊಟ್ಟಿದ್ದಾರೆ ಫುಲ್ ಬಾರ್ಡರು. ಮೇ ಬಿ ಅದಕ್ಕೆ ಅನ್ಸುತ್ತೆ ಇದು ಕಾಸ್ಟ್ಲಿ ಇರೋದು ಸ್ಯಾರಿ. ನಿಜವಾಗ್ಲೂ ಹ್ಯಾಂಡ್ ವರ್ಕ್, ಇದು ಹ್ಯಾಂಡ್ ವರ್ಕ್ ಸ್ಯಾರಿ. ಒಳ್ಳೆ ಕ್ವಾಲಿಟಿ ಸ್ಯಾರಿಗೆ ಈ ರೀತಿಯಾಗಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ನೋಡಿ. ಫುಲ್ಲು ಮುತ್ತು 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 ಎಲ್ಲ ಕಡೆನೂ. ಎಷ್ಟು ಚಂದ ಇದೆ ಅಲ್ಲ. ಅಂಡ್ ಇದು ನೋಡಿ ತೋರಿಸ್ತೀನಿ. ಸರ್ಗು ನೋಡಿ, ವಾವ್, ಮಸ್ತ್ ಅಂದ್ರೆ ಮಸ್ತ್ ಇದೆ. ನಿಜವಾಗ್ಲೂ ರಿಯಲ್ ಆಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೆರ್ಗು, ಬ್ಲೌಸ್ ಏನೋ ಒಂಥರ ಸಿಂಪಲ್ ಅಂಡ್ ಸೂಪರ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇದು ನಾನು ಯಾವ್ದೋ ರೆಡಿಮೇಡ್ ಬ್ಲೌಸ್ ಹಾಕಿರೋದು. ಇದನ್ನೇ ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೋತೀವಿ ಅಲ್ವಾ, ಅವಾಗ ಮಾತ್ರ ಹೆಂಗ್ ಕಾಣಿಸುತ್ತೆ ಗೊತ್ತಾ. ಈ ಸ್ಯಾರಿಗೆ ಹೈಲೈಟ್ ಬಂದಿರೋದೇ ಈ ಬ್ಲೌಸ್ ಇಂದ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಯಾಕಂದ್ರೆ ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ ಅಲ್ವಾ. ಸೊ ಇದು ಅಷ್ಟೇ, ಫುಲ್ ಮುತ್ತು 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 ಮುತ್ತಲ್ಲೇ ಮಾಡಿರೋದು. ತುಂಬಾ ಚೆನ್ನಾಗಿದೆ. ನನ್ಗೇನೋ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಅಂಗಡಿನಲ್ಲಿ ಹುಡುಕಿದ್ರು ಇಷ್ಟು ಯುನಿಕ್ ಆಗಿರುವಂತ ಸ್ಯಾರಿಗಳು ಸಿಗೋದಿಲ್ಲ. ಇದು ಬ್ಲೌಸ್ ಅಂತೀನಿ ಅಂತ ತೋಳಿಗೆ ಬರುತ್ತಲ್ಲ, ಬ್ಲೌಸ್ ಪೀಸೇ ತೋಳಿಗೆ ಬರುತ್ತೆ. ಸೊ ಈ ಕಡೆ ಕೊಟ್ಟಿದ್ದಾರೆ. ಅಂಡ್ ಇನ್ನ ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಹೊಲಿಸ್ಕೊಂಡಾಗ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೋ ವೇರ್ ಮಾಡಿದಾಗ. ಸೊ ನೋಡಿ, ಇಲ್ಲಿ ಈ ಕಡೆ ಬಟ್ಟೆ ಇದೆ. ಶಾರ್ಟೇಜ್ ಆಯ್ತು ಬಟ್ಟೆ ಅಂತಂದ್ರೆ ನಾವು ಇದೇ ತರ ಒಂಚೂರು ಪ್ಲೈನ್ ಬಟ್ಟೆನ ಎಕ್ಸ್ಟ್ರಾ ತಂದ್ಕೊಟ್ರೆ ಇನ್ನೂ ಚೆನ್ನಾಗಿ ಸ್ಟಿಚ್ ಮಾಡ್ಕೊಡ್ತಾರೆ. ಮೇ ಬಿ ಶಾರ್ಟೇಜ್ ಏನ್ ಆಗಲ್ಲ ಅನ್ಸುತ್ತೆ. ಕೇಳಿದ್ರೆ ಇದೇ ತರ ಬೇಬಿ ಪಿಂಕ್ ಕಲರ್ ನಾನು ಸೇಮ್ ಕ್ಲಾತ್ ನ ತಂದ್ಕೊಡ್ತೀನಿ ಅಷ್ಟೇನೆ. ಯಾರಿಗಾದ್ರೂ ಇಷ್ಟ ಆದ್ರೆ ಖಂಡಿತ ತಗೊಳ್ಳಿ. ಪ್ರೈಸ್ ಬಂದು 1,650 ರೂಪಾಯಿ ಇತ್ತು ನಾನು ತಗೊಂಡಾಗ. ಇದು ಅಷ್ಟೇ, ಯಾವಾಗ್ಲೂ 2,000 ರೂಪಾಯಿ ಇರ್ತಿತ್ತು ಮೀಶೋದಲ್ಲಿ. ಸೊ ಇವಾಗ ಏನೋ ಆಫರ್ ಬಿಟ್ಟಿದ್ದಾರೆ ಅನ್ಬಿಟ್ಟು 1,600 ರೂಪಾಯಿಗೆ ಹಾಕಿದ್ರು. ಸೊ ಹಾಗಾಗಿ ಪಟ್ ಅಂತ ನಾನು ಎತ್ಕೊಂಡ್ಬಿಟ್ಟೆ. ನನಗೆ ಎಲ್ಲಾದ್ರೂ ಇವೆಂಟ್ಗಳಿದ್ದಾಗ ಹೋಗ್ಲಿಕ್ಕೆ ಈ ತರ ಫ್ಯಾನ್ಸಿ ಸ್ಯಾರಿಗಳು ಬೇಕಾಗತ್ತೆ, ಹಾಗಾಗಿ ತಗೊಂಡಿದ್ದೀನಿ. ನಿಮ್ ಮನೇಲಿ ಯಾವುದೇ ಫಂಕ್ಷನ್ ಇದ್ರು ಖಂಡಿತವಾಗ್ಲೂ ತಗೊಳ್ಳಿ. ಏನೋ ಒಂಥರ ತುಂಬಾ ರಿಚ್ ಆಗಿ ಕಾಣಿಸುತ್ತೆ, ಹಾಗೆ ಡೀಸೆಂಟ್ ಆಗಿ ಕೂಡ ಕಾಣಿಸುತ್ತೆ. ಸೊ ನಾನಿಲ್ಲಿ ಯಾವ್ದೋ ಒಂದು ರೆಡಿಮೇಡ್ ಬ್ಲೌಸ್ ಹಾಕಿರೋದಕ್ಕೆ ಅಷ್ಟೊಂದು ಲುಕ್ ಆಗಿ ಕಾಣ್ತಾ ಇಲ್ಲ. ಅದೇ ಬ್ಲೌಸ್ ಹಾಕ್ತಾಗಂತೂ ಸಖತ್ತಾಗಿ ಕಾಣಿಸುತ್ತೆ. ಹಿಂದ್ಗಡೆ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಸೊ ಸೆರಗು ಅಂತೂ ಮಸ್ತ್ ಇದೆ, ಯಾಕೆಂದ್ರೆ ಫುಲ್ ವರ್ಕ್ ಮಾಡಿದಾರಲ್ವಾ. ಇದೆಲ್ಲ ಹ್ಯಾಂಡ್ ವರ್ಕೇ ಅಂತೆ, ಅಷ್ಟು ಚೆನ್ನಾಗಿದೆ. ಸೊ ಫುಲ್ ಈ ತರ ಎಲ್ಲ ಸಿಗಲ್ಲ ಅಂಗಡಿಗಳಲ್ಲಿ. ನಿಜವಾಗ್ಲೂ ಈ ರೀತಿ ಮುತ್ತುಗಳು, ಏನೋ ಒಂಥರ ಸ್ಟೋನು ಸಕ್ಕ ಸ್ಟ್ಯಾಂಡರ್ಡ್ ಆಗಿದೆ. 100 ಔಟ್ ಆಫ್ 100 ಕೊಡ್ತೀನಿ. ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಬೇಡಿ. ಏನೋ ಒಂಥರ ಖುಷಿ ಆಗ್ತಾ ಇದೆ ಈ ಸ್ಯಾರಿ ಹಾಕೊಂಡಾಗ. ಸೊ ಇನ್ನ ಬ್ಲೌಸ್ ವೇರ್ ಮಾಡಿ ಹಾಕಿದಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತೈತೆ ನನಗೆ. ಸೊ ಓಕೆ ಫ್ರೆಂಡ್ಸ್, ಈಗ 1,652 ರೂಪಾಯಿ ಅಂತ ಗೊತ್ತಾಯ್ತಲ್ವಾ. ಇದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಹಾಗೆ ತುಂಬಾ ಜನ ನಾನು ಇವತ್ತು ಹಾಕಿದೀನಿ ಅಲ್ವಾ, ವೈಟ್ ಕಲರ್ ಮೀಶೋದು ರೆಡಿಮೇಡ್ ಬ್ಲೌಸ್. ಇದನ್ನ ಲಾಸ್ಟ್ ಟೈಮೇ ಲಿಂಕ್ ನ ಕೇಳಿದ್ರಿ. ಇದು ಔಟ್ ಆಫ್ ಸ್ಟಾಕ್ ಆಗಿದೆ, ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಸೊ ನಾನ್ ತಗೊಂಡೆ, ಇದು 2 ವರ್ಷ ಆಗಿದೆ. ಅವಾಗ್ಲಿಂದಾನು ಇದು ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ. ಸೇಮ್ ಬ್ಲೌಸ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಇರೋದು ಅವೈಲಬಲ್ ಇದೆ, ಅದ್ರದ್ದು ಲಿಂಕ್ ಕೊಡ್ತೀನಿ. ಪಟ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮೂವ್ ಆನ್ ಆಗ್ಬಿಡೋಣ ಫ್ರೆಂಡ್ಸ್. ಇದು ನಂದು ಸ್ವಂತ ಕಾರು. ನಾನ್ ಕಷ್ಟಪಟ್ಟು ದುಡ್ದಿದ್ದ ಹಣದಲ್ಲಿ ನಾನು ತಗೊಂಡಿದ್ದೀನಿ. ಏನೋ ಭಗವಂತನ ಆಶೀರ್ವಾದ. ನನ್ ಕನ್ಸಲ್ಲೂ ಊಹಿಸಿರ್ಲಿಲ್ಲ ನನ್ಗೆ ಅಂತ ನಾನು ಕಾರ್ ತಗೋತೀನಿ ಅಂದ್ಬಿಟ್ಟು. ನಿಜವಾಗ್ಲೂ ನನ್ ಮಕ್ಳು ಇಬ್ರು ಹುಟ್ಟಿದ್ಮೇಲೆನೆ ನನ್ನ ಅದೃಷ್ಟನೇ ಚೇಂಜ್ ಆಯ್ತು ಅಂತ ಹೇಳ್ಬೋದು. ನನ್ನ ಬಂಗಾರ ಮತ್ತೆ ಕೊಡಿ ಇಬ್ರು. ಏನಾರ ಒದ್ರೆ ಈ ಕಡೆ ಹೋಗ್ತೀಯಾ? ಬ್ಯಾಗಲ್ಲಿ ಏನ್ ಮಗ್ನೆ ಏನ್ ತಂದಿದ್ದೀನಿ ಬ್ಯಾಗಲ್ಲಿ? ಮಮ್ಮಿ ಏನ್ ತಂದಾಳೆ ಮಮ್ಮಿ? ಫ್ರೆಂಡ್ಸ್, ಇಲ್ಲಿ ನಾನು ತಗೊಂಡ್ ಬಂದಿದ್ದೀನಿ ಅಲ್ಲ ರೆಡ್ ಕಲರ್ ಬ್ಯಾಗು. ಇದು ಕೂಡ ಮೀಶೋದಲ್ಲೇ ತಗೊಂಡಿದ್ದೆ. 437 ರೂಪಾಯಿ ಇತ್ತು.
ತುಂಬಾನೇ ಚೆನ್ನಾಗಿದೆ. ಇಟ್ಸ್ ಅ ಗುಡ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಅಂಡ್ ಸೈಜ್ ಕೂಡ ಅಷ್ಟೇ ಬಿಗ್ ಸೈಜ್ ಇದೆ. ಒಳಗಡೆ ಬಟ್ಟೆ ತುಂಬಾನೇ ಇಡ್ಸುತ್ತೆ. ಮೇ ಬಿ ನಾನು ಹಳೆ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಮಾಡಿದ್ರು, ಅನಿತಾ ಈ ರೀತಿ ಲಗೇಜ್ ಬ್ಯಾಗ್ ಗಳನ್ನ ಮೀಶೋದಲ್ಲಿ ಕಡಿಮೆ ದುಡ್ಡಿಗೆ ತೋರಿಸಿ ಅಂದ್ಬಿಟ್ಟು. ಅದು ನೆನಪಾಯ್ತು. ಸೊ ನನ್ನ ಹತ್ರ ಇತ್ತಲ್ಲ, ಹೆಂಗು ನಾನು ಊರಿಗೆ ಬಂದಿದ್ನಲ್ಲ ನಮ್ಮ ಮನೆಗೆ, ನನ್ನ ಹಸ್ಬೆಂಡ್ ಮನೆಗೆ ಅಂದ್ಬಿಟ್ಟು, ಸೊ ಅದನ್ನೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತಕೊಂಡೆ. ಸೊ ಇಷ್ಟ ಆಯ್ತು ಅಂದ್ರೆ ಇದ್ರದ್ದು ಕೂಡ ನಾನು ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬ್ಯಾಗ್ದು. ಸೊ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ, ಓಕೆನಾ. ಅಂಡ್ ನೋಡಿ, ಇದನ್ನ ಮರ್ತೇ ಇದ್ದೀನಿ, ನಾನು ವೇರ್ ಮಾಡಿದ್ದೆ ಅಲ್ವಾ ಡ್ರೆಸ್ಸು, ಈ ರೆಡ್ ಕಲರು. ಇದು ಕೂಡ ಮೀಶೋದೇನೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಇದು 3 ಪೀಸ್ ಸೆಟ್ ಬರುತ್ತೆ. ಅಂದ್ರೆ ಟಾಪು, ವೇಲು, ಪ್ಯಾಂಟ್ 3 ಇದೆ. ನೋಡ್ತಾ ಇರ್ಬೋದು. ಪ್ಯಾಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಡ್ರೆಸ್ಸೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮೇ ಬಿ ಬರೀ ಒಂದು 600 ಚಿಲ್ಲರೆ ಅನ್ಸುತ್ತೆ ನಾನು ಕೊಟ್ಟಿದ್ದು. ಇದು ತಗೊಂಡು ತುಂಬಾ ದಿನನೇ ಆಗಿತ್ತು. ಸೊ ನಾನು ಇಲ್ಲಿ ಹಾಕೊಂಡಿದ್ನಲ್ವಾ, ಅದನ್ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಕೇಳ್ತೀರಾ ಗ್ಯಾರಂಟಿ, ಅನಿತಾ ನೀವು ಹಾಕಿ ಡ್ರೆಸ್ ಚೆನ್ನಾಗಿತ್ತು, ಅದ್ರದ್ದು ಲಿಂಕ್ ಕೊಡಿ ಅನ್ಬಿಟ್ಟು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. 609 ರೂಪಾಯಿ. ಪಿಂಕ್ ಕಲರ್ ಇದೆ ಮತ್ತೆ ರೆಡ್ ಕಲರ್ ಇದೆ. ನಾನು ಇಲ್ಲಿ ರೆಡ್ ಕಲರ್ ತಗೊಂಡಿದ್ದೀನಿ. ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಬೇಡಿ. ಈಗ ಆಲ್ರೆಡಿ ನಾನು ಇದಕ್ಕೆ 1-2 ಸತಿ ವಾಶ್ ಕೂಡ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಅಂಡ್ ಯಾವುದೇ ಬಟ್ಟೆಗಳಾಗ್ಲಿ ನಾವು ಈಗ ಒಂದ್ಸತಿ ವೇರ್ ಮಾಡಿದೀವಿ ಅಂತ ಅಂದ್ರೆ, ಸೊ ಪದೇ ಪದೇ ಒಂದೊಂದ್ ಸತಿಗೂ ನಾನು ಖಂಡಿತ ವಾಶ್ ಮಾಡೋದಿಲ್ಲ. ಸೊ ಆ ರೀತಿ ಆಗಿದ್ರೆ ಬೇಗನೆ ಹಾಳಾಗ್ಬಿಡತ್ತೆ ಬಟ್ಟೆಗಳು. ಸೊ ಹೊರಗಡೆ ಹೋಗಿ ಬಂದಿದ್ದೀನಿ, ಏನೋ ಒಂದು ಅರ್ಧ ಗಂಟೆ ಕೆಲಸ ಇತ್ತು ಅಂದ್ರೆ ನಾನು ಅದೇ ಡ್ರೆಸ್ ನ ಬಂದು ಗಾಳಿಗೆ ಒಣಗಾಕ್ತೀನಿ ಅಥವಾ ಬಿಸಿಲಿಗೆ ಒಣಗಾಕ್ತೀನಿ, ಮಡ್ಚಿ ಒಣಗಾಕ್ತೀನಿ. ಸೊ ಮಡ್ಚಿ ಒಣಗಾಕೋದ್ರಿಂದ ಬೇಗ ಕಲರ್ ಶೇಡ್ ಆಗಲ್ಲ ನಮ್ಗೆ, ಓಕೆನಾ. ಅಂಡ್ ತುಂಬಾ ಯೂಸ್ ಮಾಡಿದ್ರಿಂದ ಮಾತ್ರನೇ ನಾನು ವಾಶ್ ಮಾಡ್ತೀನಿ. ಅಂಡ್ ಈಗ ನನ್ನ ಹಸ್ಬೆಂಡ್ ಹಾಕಿದಾರಲ್ಲ, ಇದು ವೈಟ್ ಕಲರ್ ಶರ್ಟು, ಇದು ಕೂಡ ಮೀಶೋದಲ್ಲೇ ತಗೊಂಡಿದ್ದು. ಇದು ಒಂದು 350 ರೂಪಾಯಿ ಏನೋ ಇದೆ ಅನ್ಸುತ್ತೆ. ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಸೊ ಯಾರಾದ್ರೂ ಜೆಂಟ್ಸ್ ಗಳಿಗೆ ಬೇಕು ಅಥವಾ ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮ್ಮ ಅಣ್ಣ ತಮ್ಮಂದಿರಿಗೆ ಏನಾದ್ರು ಮೀಶೋದಲ್ಲಿ ಬಟ್ಟೆ ಸರ್ಚ್ ಮಾಡ್ತಿದ್ದೀರಾ ಅಂದ್ರೆ ನೋಡಿ, ಸೂಪರ್ ಡೂಪರ್ ಆಗಿದೆ ಕ್ವಾಲಿಟಿ. ಅಂತೂ 344 ರೂಪಾಯಿ ಅಂತ ಯಾರಿಗೂ ಅನ್ಸೋದಿಲ್ಲ. ಸೊ ಇಲ್ಲಿ ಪಿಕ್ಚರ್ ಅಲ್ಲಿ ವೈಟ್ ಕಲರ್ ಬಟನ್ ತೋರಿಸಿದ್ರು, ಬಟ್ ನನಗೆ ರಿಸೀವ್ ಆಗಿದ್ದು ಬ್ಲಾಕ್ ಕಲರ್ ಬಟನ್ಸ್ಗಳು. ಬಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಬಟ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಈ ರೀತಿ ಮೀಶೋದೆಲ್ಲ ಹಾಕೊಳಕ್ ಇಷ್ಟ ಆಗೋದಿಲ್ಲ. ನೀನು ಅಂತ ಮೀಶೋದ ಹಾಕತ್ತೀಯ, ನನಗೂ ಅದನ್ನೇ ತಂದಿದೀಯ ಅಂತ ಅಂತಿದ್ರು. ಅವರು ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಹಾಕಕ್ ಇಷ್ಟಪಡ್ತಾರೆ. ಅಂಡ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬ್ಲಾಕ್ ಕಲರ್ ಶರ್ಟು. ಇದು ಕೂಡ ಸೇಮ್ ವೈಟ್ ಕಲರ್ ಏನ್ ಕ್ವಾಲಿಟಿ ಬಂದಿದೆ ಅಷ್ಟೇ ಕ್ವಾಲಿಟಿ ಇದೆ. 314 ರೂಪಾಯಿ ಅಷ್ಟೇನೆ. ಸೊ ಇದು ಮನೇಲಿದೆ, ಅದು ವಿಡಿಯೋ ಮಾಡಿಲ್ಲ ನಾನು. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಈ ಬ್ಲಾಕ್ ಮತ್ತೆ ವೈಟ್ ಕಲರ್ ಶರ್ಟ್ ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಎಕ್ಸೆಲ್ ಸೈಜು ನನ್ನ ಹಸ್ಬೆಂಡ್ದು. ನಿಮ್ಮ ಹಸ್ಬೆಂಡ್ಗೆ ಯಾವ ಸೈಜ್ ಇದೆ ಅದನ್ನ ನೋಡಿ ತಗೊಳ್ಳಿ. ಅಂಡ್ ನನ್ನ ಪುಣ್ಯ ಬೇಬಿ ಇಲ್ಲಿ ಹಾಕಿದ್ದಾಳೆ ಅಲ್ವಾ, ಸೊ ಇದು ಕೂಡ ಮೀಶೋ ಫ್ರಾಕೇನೆ. ಬಟ್ ಇದು ಚೆನ್ನಾಗಿಲ್ಲ ಕ್ವಾಲಿಟಿ. 224 ರೂಪಾಯಿ ಅಷ್ಟೇ ಇದ್ದಿದ್ದು. ಸೊ ನಿಮ್ಗೆ ವಿಡಿಯೋದಲ್ಲಿ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆಯೇನೋ, ಬಟ್ ರಿಯಲ್ ಆಗಂತೂ ನನಗೆ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ. ಸ್ವಲ್ಪ ಮೇಲ್ಗಡೆ ಫ್ಲವರ್ ಕಾಣಿಸ್ತಾ ಇತ್ತಲ್ವಾ ದೊಡ್ಡದು, ಅದು ಸ್ವಲ್ಪ ಅರ್ಧೋಗಂಗ್ ಆಗಿತ್ತು, ನನಗೆ ಸ್ಟಿಚ್ ಬಿಟ್ಕೊಂಡಿತ್ತು. ಸೊ ಹಾಗಾಗಿ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ನೀವು ಯಾರು ತಗೊಳಕ್ ಹೋಗ್ಬೇಡಿ ಆ ಫ್ರಾಕ್ನ. ಅಂಡ್ ನೋಡಿ, ನಾನು ಇನ್ನೊಂದ್ಸತಿ ಇದು ವಾಶ್ ಮಾಡಿ ವೇರ್ ಮಾಡಿರೋದು. ನಾನು ಟೆಂಪಲ್ಗೆ ನನ್ನ ಮಕ್ಳಿಗೆ ಮುಡಿ ಕೊಡಕ್ ಬಂದಿದ್ದೆ. ಮೂಕಿ ಕಿರಮ್ಮ ಅಂತ ಹೇಳ್ಬಿಟ್ಟು ಕಬ್ಳಿ ಹತ್ರ ಬರುತ್ತೆ, ದಿಡ್ಗ ನಿಯರ್ ಬರುತ್ತೆ. ಇದು ನಮ್ಮ ಮನೆ ದೇವರು. ಹಾಸನಿಂದ 2-3 ದಿನ ರಜೆ ಮಾಡ್ಕೊಂಡು ನಾನು ಮುಡಿ ಕೊಡಕ್ಕೆ ಅಂತಾನೆ ಬಂದಿದ್ದೆ. ಅಂಡ್ ನನ್ನ ಹಸ್ಬೆಂಡ್ ಮನೇಲಿ ಆರಾಮಾಗಿದ್ದು ಇವಾಗ ಮತ್ತೆ ಊರಿಗೆ ಹೊರಡ್ಬೇಕು ಹಾಸನ್ಗೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.